ಅವ್ರಿಗೆ ಮತ್ತು ನಿಮ್ಗೆ ಏನು ಡಿಫ್ರೆನ್ಸ್? ಹೌದಾ? ಅದಕ್ಕೆ ಈಗ ಪೊಲೀಸ್ ಸ್ಟೇಷನ್ ಅಂತಂದ್ರೆ ಸಾರ್ವಜನಿಕರ ಆಸ್ತಿ. ಏನು? ಸಾರ್ವಜನಿಕರ ಆಸ್ತಿ ಸಂಪತ್ತನ್ನು, ಸರ್ಕಾರದ ಆಸ್ತಿಯನ್ನು, ಪಬ್ಲಿಕ್ ಆಸ್ತಿಯನ್ನು, ಪಬ್ಲಿಕ್ ಸಂರಕ್ಷಣೆಯನ್ನು ಮಾಡ್ತಕ್ಕಂಥ ಹೊಣೆ ಯಾರು? ಪೊಲೀಸ್. ಅದಕ್ಕಾಗಿ ನೀವೆಲ್ಲ ನಂಬಿಕೆ ಯಾರು ಇಟ್ಟಿದ್ದೀರಿ? ಪೊಲೀಸ್ ಮೇಲೆ ಇಟ್ಟಿದ್ದೀರಿಲ್ಲ? ನಮ್ಮ ಪೊಲೀಸರು ಹೋದರಪ್ಪ ಅಂತ ನಂಬಿಕೆ ಇರ್ತೀನಿ ನಿಮಗೆ. ಹೌದಾ? ಪೊಲೀಸರು ನೋಡಿ ಎದುರ್ತೀರಾ ನೀವು? ನಾವು ಹೆದರ್ಬಾರ್ದು. ಯಾಕೆ? ನಾವು ನಿಮಗೆ ಗೊತ್ತಿರೋದಿಲ್ಲ. ನಮ್ಮದೇ ಆಗಿರ್ತಕ್ಕಂಥ ಕಾನೂನು ಕಟ್ಟಳೆಗಳ ಕಾನೂನು ಬಾಹಿರವಾಗಿ ಯಾರು ನಡ್ಕೊತಾರ ಅವ್ರ ಬಗ್ಗೆ ನಾವು ಕಾನೂನು ಕ್ರಮ ಜರುಗಿಸ್ತೀವಿ. ಕಾನೂನು ಪ್ರಕಾರ ನಡ್ಕೊಂಡವ್ರಿಗೆ ಕಾನೂನು ಕ್ರಮ ಜರುಗಿಸ್ತೀವಿ ನಾವು? ಇಲ್ಲ, ಅವ್ರನ್ನ ಸಂರಕ್ಷಣೆ ಮಾಡ್ತೀವಿ. ಕಾನೂನು ಪ್ರಕಾರ ಯಾರು ನಡ್ಕೊತಾರ ಅವ್ರಿಗೆ ನಾವು ಸಂರಕ್ಷಣೆ ಮಾಡ್ತೀವಿ. ಉದಾಹರಣೆಗೆ ಈಗ ರಾಜ್ ಸೈಡ್ ಹೋಗ್ತಿರ್ತಾರ, ಈ ಬಸ್ಗೆ ಬರ್ತಿರ್ತೀನಿ, ಬಸ್ಗೆ ಬರ್ತಿರ್ತೀವಿ, ಎದುರಿಗೆ ಬಂದ್ರೆ ಏನಾಗುತ್ತೆ? ಗಾಡಿ ಎದುರು ಬಂದ್ರೆ ಏನಾಗುತ್ತೆ? ಅದಕ್ಕೆ ಅವ್ರಿಗೆ ನಾವು ಏನು ಮಾಡ್ತೀವಿ? ನಾವು ಅವ್ರಿಗೆ ನಾವು ಮಾಹಿತಿಗಳನ್ನ ಕೊಡ್ತೀವಿ. ನೀವು ಈ ಸೈಡಿಂದ ಹೋದ್ರೆ ಆಕ್ಸಿಡೆಂಟ್ ಆಗಲ್ಲ, ಈ ಸೈಡಿಂದ ಹೋದ್ರೆ ಆಕ್ಸಿಡೆಂಟ್ ಆಗುತ್ತೆ ಹಾಗಾಗಿ ನೀವು ಗಾಡಿ ಹೊಡಿಬೇಕಾದ್ರೆ ಲೈಸೆನ್ಸ್ ತಗೋಬೇಕು ಅಂಥವೆಲ್ಲ ನಾವು ಅವ್ರಿಗೆ ಕಾನೂನುಗಳನ್ನ ತಿಳಿಸ್ತೀವಿ. ನಮ್ಮ ಪೊಲೀಸ್ ಇಲಾಖೆ ನೀವು ಫಸ್ಟು ಪೊಲೀಸ್ ಕಾನ್ಸ್ಟೇಬಲ್ ಅಂತಂದು ಅಪಾಯಿಂಟ್ಮೆಂಟ್ ಇದೆ. ಒಂದು ಪೊಲೀಸ್ ಕಾನ್ಸ್ಟೇಬಲ್ ಏನಿರ್ತವೆ? 7 ಗುಂಟೆ ಇರ್ತವೆ. 7 ಗುಂಟೆ ಇರ್ತಾವೆ. 1 2 3 4 5 6 7 ಸಿಲ್ವರ್ ಗುಂಡೆ ಇರ್ತವೆ. ಗೊತ್ತದ? ಮೊದಲು ಸ್ಟೀಲಿಂದ ಗಾಡಿ ಇರ್ತದೆ, ಮೇಲೆ ಕ್ಯಾಪ್ ಇರುತ್ತೆ. ಹೌದಾ? ಅವರು ಕಾನ್ಸ್ಟೇಬಲ್ ಅಂತಂದ್ರೆ ಕರೆ ಬೂಟು, ಕರೆ ಬೆಲ್ಟ್ ಇರುತ್ತೆ. ಅವರು ಪೊಲೀಸ್ ಅಂತಂದು ಅಪಾಯಿಂಟ್ಮೆಂಟ್ ಆಗಿರ್ತಾರೆ. ಅವರು ಮತ್ತೆ ಅವ್ರಿಗೆ ಪ್ರಮೋಷನ್ ಆಗುತ್ತೆ. ಅವಾಗ ಅವ್ರು ಜಮಾದಾರ್ ಆಗ್ತಾರೆ. ಎಲ್ಲ ಸೇಮ್ ಡ್ರೆಸ್ಗಳೇ ಇರ್ತವೆ. ಅವ್ರಿಗೆ 3 ಪಟ್ಟಿಗಳಿರ್ತವೆ. ಹೇಗಿರ್ತವೆ ನೋಡಿಲ್ಲ? 3 ಪಟ್ಟಿ. ಅವರು ಹೆಡ್ ಕಾನ್ಸ್ಟೇಬಲ್, ಜಮಾದಾರ್ ಅಂತ ಹೆಡ್ ಕಾನ್ಸ್ಟೇಬಲ್. ಆ ನಂತರ ಅವ್ರಿಗೆ ಮತ್ತೆ ಪ್ರಮೋಷನ್ ಆಗುತ್ತೆ. ಪ್ರಮೋಷನ್ ಆದಮೇಲೆ 1 ಸ್ಟಾರ್ ಬರುತ್ತೆ, ವಿಜಿಲ್ ಗಾರ್ಡ್ ಬರುತ್ತೆ. ಅವ್ರು ಸಿಲ್ವರ್ ಗುಂಡಿ ಹೋಗಿ ಈ ಗುಂಡಿಗಳು ಬರ್ತವೆ. ಸಿಲ್ವರ್ ಗುಂಡಿಗಳು ಹೋಗಿ ಈ ಗುಂಡಿಗಳಿಗೆ ಬರ್ತವೆ. ಕೆಂಪು ಬೂಟು, ಕೆಂಪು ಬೆಲ್ಟು, ಆಮೇಲೆ ಹ್ಯಾಟ್, ಈ ಟೈಪ್ ಬರುತ್ತೆ. ಇದು ASI, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್, ಸಹಾಯಕ ಆರಕ್ಷಕ ನಿರೀಕ್ಷಕರು. ಸಹಾಯಕ ಆರಕ್ಷಕ ನಿರೀಕ್ಷಕ ASI ಅಂತ. ಆಮೇಲೆ PSI ಇರ್ತಾರೆ. ಅವ್ರಿಗೆ 2 ಸ್ಟಾರ್ ಇರುತ್ತೆ. ಎಲ್ಲ ಸೇಮ್ ಇರುತ್ತೆ. 1 ಸ್ಟಾರು ಜಾಸ್ತಿ ಇರುತ್ತೆ. ಹೌದಾ? CPI ಇರ್ತಾರೆ. ಅವ್ರಿಗೆ 1 ಸ್ಟಾರು ಜಾಸ್ತಿ ಇರುತ್ತೆ. 3 ಸ್ಟಾರ್ಗಳಿರ್ತವೆ. ಆನಂತರ ಮತ್ತೆ DSP ಇರ್ತಾರೆ. ಅವ್ರಿಗೆ ನೀಲಿ ವಿಜಿಲ್ ಗಾರ್ಡ್ ಇರುತ್ತೆ. ಏನಿರುತ್ತೆ? ನೀಲಿ ವಿಜಿಲ್ ಗಾರ್ಡ್ ಇರುತ್ತೆ. 3 ಸ್ಟಾರ್ಗಳಿರ್ತವೆ. ಆಮೇಲೆ ತೀರ್ಪು ಬರ್ತವೆ ನೀಲಿ. ಆಯ್ತಾ? ಅವರು DSP ಇರ್ತಾರೆ. SP ಇರ್ತಾರೆ. ಅವ್ರಿಗೆ ಅಶೋಕ ಚಕ್ರ ಇಲ್ಲೇನಿರುತ್ತೆ ನೋಡ್ರಲ್ಲ, ಅವ್ರಿಗೆ SP ಇರ್ತಾರೆ, ಅಂಚಲ್ SP ಇರ್ತಾರೆ. ಆಮೇಲೆ IG ಇರ್ತಾರೆ, DIG ಇರ್ತಾರೆ, DG, ಲಾಸ್ಟ್ DG, ಡೈರೆಕ್ಟರ್ ಆಫ್ ಪೊಲೀಸ್. ಆಮೇಲೆ ಮುಂದೆ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು, CM ಅವೆಲ್ಲ ರಾಜ್ಯಗಳು ಬರ್ತವೆ. ನಮ್ಮದು DG ಲಾಸ್ಟ್, ಡೈರೆಕ್ಟರ್ ಆಫ್ ಜನರಲ್ ಆಫ್ ಪೊಲೀಸ್. ಇಷ್ಟು ನಮ್ಮ ಪೊಲೀಸ್ ಹಂತದೊಳಗೆ ಇಷ್ಟು ಅಪಾಯಿಂಟ್ಮೆಂಟ್ ಇರ್ತಾವೆ. ಮತ್ತು ಇಷ್ಟು ಅಧಿಕಾರಿಗಳ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಎಲ್ಲ ಅಧಿಕಾರಿಗಳು ಕರ್ತವ್ಯವನ್ನು ಯಾವ ಕರ್ತವ್ಯ ನಿರ್ವಹಿಸ್ತಾರೆ? ಯಾರಿಗೋಸ್ಕರ ನಿರ್ವಹಿಸ್ತಾರೆ? ಜನರಿಗೋಸ್ಕರ. ಕಾನೂನನ್ನು ಜಾಗೃತಗೊಳಿಸೋಸ್ಕರ. ಯಾವುದೇ ಅಹಿತಕರ ಘಟನೆ ನಡೀಬಾರ್ದು, ಯಾವುದೇ ಗಲಾಟೆ ನಡೀಬಾರ್ದು, ಯಾವುದು ವೈಷಮ್ಯಗಳು ಇರಬಾರ್ದು, ಯಾವುದೇ ರೀತಿಯಿಂದ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾಳಾಗಬಾರ್ದು. ಹೌದಾ? ಯಾವುದೇ ಕಳ್ಳ ಕಾಕಕ್ಕೆ ಆಗಬಾರ್ದು. ಯಾವುದೇ ಸಮಸ್ಯೆ ಉದ್ಭವಿಸಬಾರ್ದು. ಕಾನೂನು ಬಾಹಿರವಾಗಿ ಯಾರು ನಡ್ಕೊತಾರ ಅವ್ರಿಗೆ ಕಾನೂನು ರೀತ್ಯವಾಗಿ ಅವ್ರಿಗೆ ಕ್ರಮವನ್ನು ಜರುಗಿಸಿ ಅವ್ರಿಗೆ ಶಿಕ್ಷೆ ಕೊಡಿಸುವಂಥದ್ದು ನಮ್ಮ ಪೊಲೀಸ್ ಇಲಾಖೆ ಜವಾಬ್ದಾರಿ. ಹಾಗಾಗಿ ನಾವು ಪೊಲೀಸ್ನವರು ಅಂತಂದ್ರೆ ಏನು? ನಾವು ಮನುಷ್ಯವರೇ, ನಿಮ್ಮ ಅಣ್ತಂಬ್ರೆ,
ಹೌದಾ? ನಿಮ್ಮ ಕಾಕ, ನಿಮ್ಮ ಅಣ್ಣ, ನಿಮ್ಮ ತಮ್ಮನವ್ರು ಇರ್ತಾರೆ, ಹೌದಲ್ಲ? ಈ ನಿಮ್ಮ ಅಣ್ಣ ನಾಳೆ ಪೊಲೀಸ್ ಆಗ್ತಾರೆ, ನೀನು ಪೊಲೀಸ್ ಆಗ್ತೀಯಾ, ನೀನು ಸಬ್ ಇನ್ಸ್ಪೆಕ್ಟರ್ ಆಗ್ತೀಯಾ, ಹೌದಾ? ಚೆನ್ನಾಗಿ ಓದಿದ್ರೆ ಆಗ್ತಿರಲಿಲ್ಲ. ಹಂಗಾಗಿ ಎಲ್ಲರೂ ಚೆನ್ನಾಗಿ ಓದ್ರಿ. ಪೊಲೀಸ್ನವರು ಅನ್ನೋ ಹೆದರಿಕೆ ಬೇಡ, ಎಲ್ಲ ರೀತಿಗೂ ಸರಳವಾಗಿರಿ. ನಾವು ನಿಮ್ಮನ್ನು ನಿಮ್ಮ ರಕ್ಷಣೆಗೋಸ್ಕರ ಇರ್ತಕ್ಕಂಥ ಇಲಾಖೆ. ಏನು ತಲೆಗೆ ಬರೋದು ನಿಮಗೆ? ನಮ್ಮ ಈಗ ಏನಾದ್ರು ಎಲ್ಲಿ ಕೂಡ ಬರ್ತೀರಿ ನೀವು? ದೇವಸ್ಥಾನಕ್ಕೆ ಎದ್ದು ಹೋಗ್ತೀರಿ? ಕೈಗೆ ಹೋಗ್ತಿಲ್ಲ? ಏನು ನಿಮ್ಗೆ ಅನ್ಯಾಯ ಎಲ್ಲಿ ಕೂಡ ಬರ್ತೀರಿ? ಇದು ದೇವಸ್ಥಾನ, ನ್ಯಾಯ ಕೊಡಿಸ್ತಕ್ಕಂಥ ದೇವಸ್ಥಾನ.